ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯರೇ, ಸರಸ್ವತಿ ತಾಯಿ ಒಲಿಯಬೇಕಾದರೆ ಪೂರ್ವ ಜನ್ಮದ ಫಲವಿರಬೇಕು. ಸಂಸ್ಕಾರ, ಗುರು ಹಿರಿಯರಲ್ಲಿ ಭಕ್ತಿ, ಮಾತಾ ಪಿತೃಗಳ ಆಶೀರ್ವಾದವಿದ್ದರೆ ಏನೆಲ್ಲ ಸಾಧನೆ ಮಾಡಬಹುದು ಎಂಬುದಕ್ಕೆ ಉದಾಹರಣೆ ಎಂದರೆ, ಕಳೆದ ಭಾನುವಾರ ಜಿ ಟಿವಿಯ ಸರಿಗಮಪ ಸಾಂಗ್ ಪ್ರೋಗ್ರಾಂನಲ್ಲಿ ಲಿಟಲ್ ಚಾಂಪಿಯನ್ ಆಗಿರುವ ಕುಮಾರಿ ಶಿವಾನಿಯನ್ನ ತೆಗೆದುಕೊಳ್ಳಬಹುದು. ಈ ಹುಡುಗಿಗೆ ದೈವದತ್ತವಾದ ಸಂಗೀತ ಮತ್ತು ಗಾಯನ ತಾಯಿಯ ಗರ್ಭದಲ್ಲಿಯೇ ಅಭ್ಯಾಸವಾಗಿದೆ ಎಂದೇ ಹೇಳಬಹುದು. ಇವರ ತಾಯಿ ಕವಿತಾರವರು ಸಹ ಉತ್ತಮ ಗಾಯಕರು. 4 ತಲೆಮಾರಿನಿಂದ ಸಂಗೀತ ಲೋಕದ ತಾರೆಗಳು. ಹಿರಿಯರ ರಕ್ತ ಶಿವಾನಿಯ ದೇಹದಲ್ಲಿ ಹರಿಯುತ್ತಿದೆ. ಇವರ ತಂದೆ ಶಿವದಾಸ್ ಕೂಡ ಗಾಯಕರು. ತಂದೆ ತಾಯಿಯ ಗುಣ ಇವರಲ್ಲಿದೆ. ಬೀದರ್ನ ಈ ಕುವರಿಯ ಸಾಧನೆ ಅಜರಾಮರ. ಇಂತಹ ಯುವ ಗಾಯಕಿ ಶಿವಾನಿ ಸರಿಗಮಪ ಸೀಸನ್ 21ರಲ್ಲಿ ಇಡೀ ಕರ್ನಾಟಕದ ನೂರಾರು ಗಾಯಕಿಯರನ್ನ ಹಿಂದಿಕ್ಕಿ ಚಾಂಪಿಯನ್ ಆಗಿರುವ ಶಿವಾನಿ ಪ್ರಪ್ರಥಮ ಬಾರಿಗೆ ನಮ್ಮ ಚಾನಲ್ಗೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಅವರ ತಂದೆ ಶಿವದಾಸ್ ಮತ್ತು ಅವರ ತಾಯಿ ಕವಿತಾರವರು ತಮ್ಮ ಮಗಳ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮನೆಯಲ್ಲೇ ನನ್ನ ಸಂಗೀತ ಇದೆ. ನನ್ನ ತಂದೆ ತಾಯಿಗಳು ನನ್ನ ಗುರುಗಳು. ಸೊ ಅವರಿಂದನೇ ನಾನು ಕಲಿತಿದ್ದೇನೆ, ಕಲಿತಾ ಇದ್ದೇನೆ. ಇನ್ನು ಭಾಳ ಕಲಿಬೇಕು. ಸೊ ಭಾಳ ಖುಷಿ, ಏಕೆಂದರೆ ನನ್ನ ತಂದೆ ತಾಯಿಗಳು ನನ್ನ ಗುರುಗಳು. ನನಗೆ ಭಾಳ ಕಷ್ಟ ಆಗಲಿಲ್ಲ, ಏಕೆಂದರೆ ಭಾಳಷ್ಟು ಕಲಾವಿದರು ಸಂಗೀತ ಕಲಿಬೇಕು, ಸಂಗೀತ ಗುರುಗಳು ಚೆನ್ನಾಗಿ ಸಿಗಬೇಕಂತ ಭಾಳ ಕಷ್ಟಪಡ್ತಾರೆ. ಸೊ ನನಗೆ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಮನೆಯಲ್ಲೇ ಸಂಗೀತ ಇದೆ, ನಾನು ಚೆನ್ನಾಗಿ ಏನು ಕಲಿಬೋದು, ಭಾಳ ಕಲಿಬೋದು. ಸೊ ಇದೊಂದು ನನಗೆ ಭಾಳ ಪ್ಲಸ್ ಪಾಯಿಂಟು. ಆಮೇಲೆ 5-6 ವರ್ಷದಿಂದ ನಾನು ಜೀ ಕನ್ನಡ ಸರಿಗಮಪ ಟ್ರೈ ಮಾಡ್ತಾನೆ ಇದ್ದೆ. ಸೊ ಈ ವರ್ಷ ಅದು ಸಫಲವಾಯಿತು. ನನ್ನ ಏನು ಕನಸಿತ್ತು, ಸರಿಗಮಪ ವಿನ್ನರ್ ಆಗಬೇಕು, ಗೆದ್ದಬೇಕು ಅಂತ ಭಾಳ ಇಚ್ಛೆ ಇತ್ತು. ಅದೊಂದು ಕನಸು ಪೂರ್ತಿ ಆಯಿತು. ನನ್ನ ತಂದೆ ತಾಯಿ ಆಶೀರ್ವಾದದಿಂದ, ನಮ್ಮ ಪಂಚಾಚಾರ್ಯ, ನಮ್ಮ 5 ಪಂಚಾಚಾರ್ಯ ಜಗದ್ಗುರು ಆಶೀರ್ವಾದದಿಂದ, ಆ ಶಿವನ ಪರಮಾತ್ಮನ ಆಶೀರ್ವಾದದಿಂದ ನಾನು ಗೆದ್ದೆ. ಅದೇ ರೀತಿ ಸ್ಪೆಷಲ್ ಆಗಿ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಜನತೆಯಲ್ಲಿ, ಪೂರ್ತಿ ಕರ್ನಾಟಕ ಜನತೆ ನನಗೆ ಭಾಳ ಸಪೋರ್ಟ್ ಮಾಡಿದೆ, ಆಶೀರ್ವಾದ ಇದೆ, ಭಾಳ ವೋಟ್ ಮಾಡಿದ್ದಾರೆ, ಇಲ್ಲಿವರೆಗೂ ತಂದಿದ್ದಾರೆ. ಅವ್ರಿಂದನೇ ಸಾಧ್ಯ ಆಯಿತು. ಸೊ ವಿಶೇಷ ಅಂದರೆ ನಮ್ಮ ಝೀಗೆ ತುಂಬ ತುಂಬ ಧನ್ಯವಾದಗಳು. ನನ್ನ ಸಾಧನೆ, ನನ್ನ ಕಲೆಯನ್ನು ಗುರುತಿಸಿ ನನಗೆ ಇಲ್ಲಿವರೆಗೂ ತಂದು ನನಗೆ ಭಾಳ ಹೆಸರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಝೀ ಕನ್ನಡ ಸರಿಗಮಪ. ಈ ಒಂದು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮಹಾಸಂಘ ವತಿಯಿಂದ ನನಗೆ ಕರೆ ಮಾಡಿ ಪ್ರದೀಪ್ ಸರ್ ಮತ್ತು ಸಮಾಜದ ಎಲ್ಲರ ವತಿಯಿಂದ ಈ ಒಂದು ಸನ್ಮಾನ ಆಶೀರ್ವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಸಮಾಜದ ಎಲ್ಲರಿಗೂ ಅನಂತನದ ಧನ್ಯವಾದಗಳು. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ, ವೋಟ್ ಇದೇ ರೀತಿ ನನ್ನ ಮೇಲೆ ಸದಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ಳುತ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ. ಶಿವಾನಿ 3 ತಲೆಮಾರಿಂದ ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಇದ್ದಿಲ್ಲ. ಅಕ್ಕಿ ಹುಟ್ಟಿದಳು. ಅಕ್ಕಿ ಹುಟ್ಟಿದ ಮೇಲೆ ನಮ್ಮ ಪರಿವಾರದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ, ಸಾಕ್ಷಾತ್ ಮಾತಾ ಪಾರ್ವತಿ ಸ್ವರೂಪ ಬಂದಿದ್ದಾಳೆ ಅಂತ ನಾನು ತಿಳ್ಕೊತೀನಿ. ಆಮೇಲೆ ನನ್ನ ಜೀವನ ನಿಶ್ಚಿತ. ಸಂಗೀತ ಸಂಸ್ಕಾರ ಮನೆಯಲ್ಲಿ ಮೊದಲಿಂದ ಇತ್ತು. ನಾನು ಅಲ್ಲಿ ನಮ್ಮ ಧರ್ಮಪತ್ನಿ, ನಮ್ಮ ಬಾಬುವರು, ನಮ್ಮ ತಾತವರು, ಮುತ್ತೆಯವರು 4 ತಲೆಮಾರಿನಿಂದ ನಮ್ಮ ಮನೆಯಲ್ಲಿ ಸಂಗೀತ ಸಂಸ್ಕಾರ ಆಕೆಗೆ ಸಹಜವಾಗಿ ಆಗ್ತದೆ. ಬೆಳೀತಾ ಹಲವಾರು ಕಾಂಪಿಟೇಷನ್ಸ್ ಸ್ಪರ್ಧೆಗಳಲ್ಲಿ
ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಳು. ಯಾವಾಗ ಥರ್ಡ್ ಬರಬೇಕು, ಯಾವಾಗ ಫಸ್ಟ್ ಬರಬೇಕು, ಯಾವಾಗ ಏನೋ ಬರಬೇಕು ಮಾಡ್ತಾ ಮಾಡ್ತಾ ಒಂದು ದಿವಸ ಈ ಸರಿ ಆಡಿಷನ್ ಬಂದೀವಿ. ಅದಕ್ಕೂ 2-4 ವರ್ಷ ಕಂಟಿನ್ಯೂ ಕೊಡ್ತಾ ಇದ್ದೀವಿ. ಈ ವರ್ಷ ಒಂದು ಸಾಧನೆ, ಪ್ರಾಕ್ಟೀಸ್, ಆ ಪರಮಾತ್ಮ ಶಿವಪರಮಾತ್ಮನ ಆಶೀರ್ವಾದ, ಎಲ್ಲ ನಮ್ಮ ಪಂಚ ಜಗದ್ಗುರು ಪೀಠ ಎಲ್ಲರ ಆಶೀರ್ವಾದ, ಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರ ಆಶೀರ್ವಾದ, ಎಲ್ಲ ಸಮಾಜದ ಆಶೀರ್ವಾದ, ಎಲ್ಲರದ್ದು ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಈ ವರ್ಷ ಆಕಿಂದ ಸೆಲೆಕ್ಷನ್ ಆಯಿತು. ಫಸ್ಟ್ ಸೆಲೆಕ್ಷನ್ ಆಕಿಂದೇ ಆಯಿತು, ಲಾಸ್ಟ್ ಸಾಂಗ್ ಆಕಿಂದೇ ಆಯಿತು, ವಿನ್ನರ್ ಕೂಡ ಆಕಿಲ್ಲ. ಅದಕ್ಕಾಗಿ ಆಕಿನ ಸಾಧನೆ ಅಂದ್ರೆ ಶಿವ ಸಾಧನೆ, ಸಂಗೀತ ಅಂದ್ರೆ ಶಿವಪರಮಾತ್ಮದಿಂದ ಬಂದಿದೆ. ಅದಕ್ಕಾಗಿ ಶಿವಪರಮಾತ್ಮನ ಆಶೀರ್ವಾದದಿಂದ ಈ ಒಂದು ಸಾಧನೆಗೆ ಬೆಲೆ ಆಯಿತು. ಆ ವೇದಿಕೆ ಮೇಲೆ ಸಂಗೀತಕ್ಕೆ ಕಲೆಗೆ ಬೆಲೆ ಸಿಕ್ತು. ವಿನ್ನರ್ ಭಾಳ ಇಷ್ಟಪಡ್ತೀನಿ, ಭಾಳ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು, ಧನ್ಯವಾದ.